ಮಲೇಷ್ಯಾದಲ್ಲಿ ಇತ್ತೀಚೆಗೆ ಜರುಗಿದ ಏಷ್ಯನ್ ಪ್ಯಾರಾ ಟುಕಾಂಡೋ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆದ್ದ ಮೂಡಲಗಿಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಲಕ್ಷ್ಮೀ ರಳೆಟ್ಟಿ ಅವರನ್ನ ಸಂದರ್ಶನ ಮಾಡೋಣ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಅವ್ರು ಏನಂತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಂತಾರೆ, ಅವ್ರ ಫ್ರೆಂಡ್ಸ್ ಏನಂತಾರೆ, ಅವ್ರ ತಂದೆ ತಾಯಿ ಏನಂತಾರೆ ಅನ್ನೋದನ್ನ ಕೇಳೋಣ. ಬನ್ನಿ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀ ಮಲ್ಲಪ್ಪ ರೆಡ್ರೆಟ್ಟಿ ಅಂತ. ಇವರು ನಮ್ಮಪ್ಪ ಮಲ್ಲಪ್ಪ ರೆಡ್ರೆಟ್ಟಿ ಅಂತ. ಇವರು ನಮ್ಮಮ್ಮ ಗಿರಿಜಾ ಮಲ್ಲಪ್ಪ ರೆಡ್ರೆಟ್ಟಿ ಅಂತ. ಯಾವ ಕ್ಲಾಸಲ್ಲಿ ನೀವು ಓದ್ತಿದ್ದೀರಿ? ಇವಾಗ BA ಫೈನಲ್ ಇಯರಲ್ಲಿ ಓದ್ತಾ ಇದ್ದೀನಿ. ಬಾಲ್ಯದಲ್ಲಿ ಬಂದಂಥ ಕಷ್ಟಗಳು ಹೇಗಿವೆ? ಬಾಲ್ಯದಲ್ಲಿ ಕಷ್ಟಗಳಂದ್ರೆ ನಾ ಹಾಸ್ಟೆಲ್ ಒಳಗೆ ಇದ್ದೆ ರೀ. ಹಾಸ್ಟೆಲ್ ಒಳಗೆ ಲೈಕ್ ಅಪ್ಪ ಅಮ್ಮ ನಮ್ಮ ಮನೆಯೊಳಗಿದ್ರೆ ಅಭ್ಯಾಸ ಮಾಡಂಗಿಲ್ಲ ಅಂತೇಳಿ ಹಾಸ್ಟೆಲ್ ಒಳಗನ ಹಾಕಿದ್ದೆ ರೀ. ಸೊ ನನಗಿದು ಕೈ ಇಲ್ಲ ಅಂತ ಯಾವಾಗೂ ಅನಿಸಿಲ್ಲ. ನಾನು ಯಾವಾಗೂ ಅದನ್ನು ನೆಗೆಟಿವ್ ಆಗಿ ತೊಗೊಂಡೇ ಇಲ್ಲ. ಸೊ ಪಾಸಿಟಿವ್ ಆಗೇ ತೊಗೊಂಡು ಬಂದೀನಿ. ಸೊ ನಂಗೆ ಅಷ್ಟೊಂದು ಕಷ್ಟ ಏನೂ ಅನಿಸಿಲ್ಲ ಅದು ಕೈ ಇಲ್ಲ ಅಂತ ಹೇಳಿ. ಈಗ ಭಾಳಷ್ಟು ಸಾಧನೆಗಳಿದ್ದಾವೆ, ಭಾಳಷ್ಟು ಇದಾವೆ. ಸ್ಪೋರ್ಟ್ಸ್ಗೆ ಬರಬೇಕಂತ ಹೆಂಗೆ ನಿಮಗೆ ಮನಸ್ಸಲ್ಲಿ? ನಂಗೆ ಮುಂಚೆಯಿಂದನೂ ಸ್ಪೋರ್ಟ್ಸಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಎಜುಕೇಷನ್ಗಿಂತ ಸ್ಪೋರ್ಟ್ಸಲ್ಲೇ ಏನೋ ಒಂದು ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಅಪ್ಪ ಅಮ್ಮಂಗೆ ಹೇಳ್ತಾನೆ ಬಂದಿದ್ದೆ, ಬಟ್ ಅವರು ಬೇಡ ಡಾಕ್ಟರ್ ಆಗು, MBBS ಮಾಡು ಅಂತ. ಅವರು ಕೋವಿಡ್ ಆದಮೇಲೆ ಅವ್ರಿಗೆ ಏನು ಅನ್ನಿಸ್ತು ಅಂತ ಗೊತ್ತಿಲ್ಲ, ಬಟ್ ಅವರು ಅವಾಗ ಹೇಳಿದ್ರು ಇದೊಂದು ಸರಿ ನೀನು ಸ್ಪೋರ್ಟ್ಸಲ್ಲಿ ಹೋಗ್ಬಾ ನೋಡೋಣ ಏನಾಗುತ್ತೆ ಅಂತ. ಸೊ ಟ್ರೈನಿಂಗಿಗೆ ಕಳಿಸಿದ್ರು. ಅದು ಕಳ್ಸಾದ್ಮೇಲೆ ತೈಕೊಂಡೋಗಿ ಜಾಯ್ನ್ ಆದೆ. ನಮ್ಮ ಅಣ್ಣ ಇದ್ದಾರೆ ಯಮುನಪ್ಪ ಅಂತ. ಸೊ ಅವರು ತೈಕೊಂಡೋಗಿ ಜಾಯ್ನ್ ಮಾಡಿಸಿದ್ರು. ಅದಾದಮೇಲೆ 7 ಮಂತ್ಸ್ ಟ್ರೈನಿಂಗ್ ಮಾಡಿದೆ ಧಾರವಾಡಲ್ಲಿ ಅಂಜಲಿ ಪರಪ್ಪ ಮ್ಯಾಮ್ ಹತ್ರ. ಸೊ 7 ಮಂತ್ಸ್ ಟ್ರೈನಿಂಗ್ ಆದಮೇಲೆ ನಾನು ವಿಯೆಟ್ನಾಮ್ಗೆ ಸೆಲೆಕ್ಟ್ ಆದೆ, ಏಷ್ಯನ್ಸ್ಗೆ. ಸೊ ಅವಾಗಿಂದ ಅಪ್ಪ ಆಯಿತು ನೀನೇನೋ ಒಂದು ಈ ತೈಕೊಂಡೋದಲ್ಲಿ ನೀನೇನೋ ಒಂದು ಸಾಧನೆ ಮಾಡ್ತೆ ಅಂತ ಹೇಳ್ಬಿಟ್ಟು ಎಜುಕೇಷನ್ ಬಿಟ್ಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡ್ತಿದ್ರು. ಎಜುಕೇಷನ್ ಅಂತ ಆ ಥರನೂ ಬಿಟ್ಟಿಲ್ಲ, ಸೈಡಲ್ಲಿ ಅದನ್ನು ಮಾಡ್ತಾಯಿದ್ದೆ. ಈಗ ಭಾಳಷ್ಟು ಗೇಮ್ ಇದಾವೆ. ಈಗ ನೀವು ಈ ಒಂದು ಟೆಕ್ವಾಂಡೋ ಒಂದು ಭಾಳಷ್ಟು ಹೆಚ್ಚು ಪರಿಶ್ರಮ ಪಡ್ಬೇಕು. ಸೊ ಯಾರಾದ್ರೂ ನೋಡಿ ಕಲ್ತ್ರೆ ನಿಮ್ಮ ಮನಸ್ಸಿನಾಗ ಬಂತು? ಇಲ್ಲ, ಅದು ನಾನು ಆ್ಯಕ್ಚುಲಿ ಬ್ಯಾಡ್ಮಿಂಟನ್ಗಂತ ಹೋಗಿದ್ದೆ. ಬ್ಯಾಡ್ಮಿಂಟನ್ಗಂತ ಹೋದಾಗ ನಾನು ನೋಡಿದೆ ತೈಕೊಂಡು ಪ್ರಾಕ್ಟೀಸ್ ಮಾಡೋದನ್ನ. ಸೊ ಅವಾಗ ಅವ್ರು ಮಾಡೋ ಕಿಕ್ಸಲ್ಲಿ ನೋಡಿದಾಗ ನನಗೇನೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಸೊ ಹಾಗಾಗಿ ನಾನು ಜಾಯ್ನ್ ಆದೆ. ಸಾಕಷ್ಟು ನೀವು ರಾಜ್ಯ ಮಟ್ಟದಲ್ಲಿ ಗೇಮ್ಸ್ ಎಲ್ಲ ಆಡಿದ್ದೀರಿ. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗುವಾಗ ನೀವು ತಯಾರಿ ಭಾಳ ಜೋರಾಗಿ ಮಾಡ್ತೀವಿ. ತಯಾರಿ ಹೆಂಗೆಲ್ಲ ಮಾಡ್ಕೊಂಡ್ರೆ ಎಷ್ಟು ದಿನ ಆಗಿತ್ತು ನಿಮಗೆ? ಆ್ಯಕ್ಚುಲಿ ನನ್ನ ಕರ್ನಾಟಕದಲ್ಲಿ ನಾನು ರೆಡಿ ಆಗೋಕ್ಕೆ ನನ್ನ 1 ಮಂತ್ ಮಾತ್ರ ಟೈಮ್ ಇತ್ತು. ಸೊ ಅವಾಗ ನಮ್ಮ ಸರು ಲೈಕ್ ನಮ್ಮ ಕಿರಣ್ ಸರ್ ಅಂತ. ಸೊ ಅವರು ಇನ್ನೊಬ್ಬ ವಂಶಿ ಅಣ್ಣ ಅಂತ ಇದ್ದಾನೆ. ಸೊ ಅವನ ಹತ್ರ ಪರ್ಸ್ನಲ್ ಟ್ರೈನಿಂಗಿಗೆ ಮಾರ್ನಿಂಗ್ ಅಥ್ಲೆಟಿಕ್ಸ್ಗೆ ಅಂತ ಕಳಿಸ್ತಾಯಿದ್ರು. ಸೊ ಅಲ್ಲೋಗಿ ಸ್ವಲ್ಪ ಎನರ್ಜಿ ಗೇನ್ ಮಾಡಿಕೊಂಡು ಲೈಕ್ ಕಿಕ್ನ ಯಾವ ಟೈಮಲ್ಲಿ ಕಿಕ್ ಮಾಡಬೇಕು ಅಂತ ಅಣ್ಣ ಮತ್ತು ಕಿರಣ್ ಸರ್ ಇಬ್ಬರು ಹೇಳ್ಕೊಟ್ರು, ಸಪೋರ್ಟ್ ಮಾಡಿದ್ರು. ಅದಾದಮೇಲೆ ಚಂಡೀಗಢ್ಗೆ ಹೋದೆ. ಅಲ್ಲಿ ಕ್ಯಾಂಪ್ ಇರುತ್ತೆ. ಕ್ಯಾಂಪಲ್ಲಿ ಟ್ರೈನಿಂಗ್ ಮಾಡಿ ಆ ಕಡೆಯಿಂದ ಹೋದ್ವಿ. ಹಂಗೆ ಟೆಕ್ವಾಂಡೋ ಗೇಮ್ ನಿಮಗೆ ಇಷ್ಟದ ಗೇಮ್ ಆಗಿ ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಬೇರೆ ಗೇಮ್ಸ್ ಎಲ್ಲ ಕಂಪೇರ್ ಮಾಡಿದರೆ ಸ್ವಲ್ಪ ಟೇಕ್ ಆನ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಬಟ್ ಈ ಗೇಮಲ್ಲಿ ನಾನು ಬೇಗನೆ ಕ್ಲಿಕ್ ಆದೆ. ಸೊ ಅದು ನನಗೆ ಪ್ಲಸ್ ಪಾಯಿಂಟ್ ಆಯಿತು ಈ ಗೇಮಲ್ಲಿ. ಸೊ ನನಗೆ ಅಂತ ಅಲ್ಲ, ಬೇರೆ ಎಲ್ರಿಗೂ ಇದು ಯೂಸ್ ಆಗುತ್ತೆ. ರಾಜ್ಯ ಮಟ್ಟದಲ್ಲಿ ನೀವು ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಎಷ್ಟು ಗಂಟೆ ನೀವು ತಯಾರಿಯನ್ನು ನಡೆಸಬೇಕು? ರಾಜ್ಯ ಮಟ್ಟದಲ್ಲಿ ಆ್ಯಕ್ಚುಲಿ ರಾಜ್ಯ ಮಟ್ಟದಲ್ಲಿ ನಂಗೆ ಗೊತ್ತಿರಲಿಲ್ಲ. ಬಿಕಾಸ್ ಅದು ನನ್ನ ಫಸ್ಟ್ ಮ್ಯಾಚ್ ಆಗಿತ್ತು. ಫಸ್ಟ್ ಮ್ಯಾಚ್ ಆದಾಗ ನಂಗೆ ಯಾವ ರೀತಿ ಆಡಬೇಕು, ನಾನು ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾತ್ರ ಮಾಡ್ತಾಯಿದ್ದೆ. ಕ್ಲಾಸಲ್ಲಿ ಯಾವ ರೀತಿ ಅಲ್ಲಿ ಹೋದ ತಕ್ಷಣ ಯಾವ ರೀತಿ ಆಡಬೇಕು ಏನು ಅಂತ ಏನೂ ಗೊತ್ತಿರಲಿಲ್ಲ. ಆವಾಗ ಅಂಜಲಿ ಮ್ಯಾಮ್ ಹೇಳಿದರು, ಪರವಾಗಿಲ್ಲ ನೀನು ಆಡು, ನೀನು ಹೆಂಗಾಗತ್ತೆ ಹಂಗೆ ಆಡು ಅಂತ ಹೇಳಿದ್ರು. ಅದು ಹೆಂಗೆ ಆಡಿದೆ ಅಂತ ಗೊತ್ತಿಲ್ಲ, ಬಟ್ ಗೋಲ್ಡ್ ಮೆಡಲ್ ಆಯಿತು. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಮಿಂಚಲಿಕ್ಕೆ ಎಷ್ಟು ಗಂಟೆಗೆ ತಯಾರಿ ನಡೆಸ್ಕೊಂಡಿದ್ರಿ? ಆದರೆ ರಾಜ್ಯ ಮಟ್ಟದಲ್ಲಿ ಕಡಿಮೆ ಸಮಯ ತಗೊಳುತ್ತೆ, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕಿಂತ ಹೆಚ್ಚು ನಾವು ಪರಿಶ್ರಮ ಮಾಡಬೇಕಾಗುತ್ತೆ. ಸೊ ಅಂಥ ತಯಾರಿ ಹೆಂಗೆ ತೊಗೊಂಡ್ರಿ? ನಾನು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಟ್ರೈನಿಂಗಿಗೆ 3 ಸೆಕ್ಷನ್ಸ್ ಟ್ರೈನಿಂಗ್ ಮಾಡ್ತೀನಿ. ಮಾರ್ನಿಂಗ್ 7 to 10 ಅದೊಂದು ಮಾಡ್ತೀನಿ, ಆಮೇಲೆ 2 to 4 ಅದೊಂದು ಮಾಡ್ತೀನಿ, ಆಮೇಲೆ ಮತ್ತೆ ತಿರ್ಗಾ ಈವ್ನಿಂಗ್ 7:30 to 10:30 ಅದೊಂದು ಮಾಡ್ತೀನಿ. ಸೊ ಈಗ ಈ ಮಲೇಷ್ಯಾ ಹೋಗಲಿಕ್ಕೆ ಮತ್ತು ರಾಜ್ಯ ಮಟ್ಟದಲ್ಲಿ ಆಡಲಿಕ್ಕೆ ಆರ್ಥಿಕವಾಗಿ ಬೆಂಬಲ ಹೇಗೆ ಸಿಗುತ್ತೆ ಅಂತ ನಿಮಗೆ? ಆ್ಯಕ್ಚುಲಿ ಸಪೋರ್ಟ್ ಕೊಟ್ಟರು ಇದಕ್ಕೆ ಆರ್ಥಿಕವಾಗಿ? ಫಸ್ಟ್ ಮೇಯ್ನಾಗಿ ಹೇಳ್ಬೇಕಂದ್ರೆ ಅಪ್ಪನ ಫ್ರೆಂಡ್ಸು.
ನಾನು ಯಾವುದೇ ಇಂಟರ್ನ್ಯಾಷನಲ್ ಹೋದರೂ 25,000 ಅವ್ರ ಕಡೆಯಿಂದ ಫಿಕ್ಸ್ ಅದು 25,000 ಅವ್ರು ಕೊಟ್ಟೇ ಕೊಡ್ತಾರೆ. ಆಮೇಲೆ ನನ್ನ ಚಿಕ್ಕಪ್ಪ, ಆಮೇಲೆ ನಮ್ಮ ದೊಡ್ಡಮ್ಮ, ನಮ್ಮ ಮಾವ, ಸೊ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಈಗ ವಿಕಲಚೇತನರು ಆಡ್ಲಿಕ್ಕೆ ಹೋದಾಗ ಮತ್ತು ವಿದ್ಯಾಭ್ಯಾಸ ಕಲೀಲಿಕ್ಕೆ ಹೋದಾಗ ಹಲವಾರು ಸರ್ಕಾರಿ ಸೌಲಭ್ಯಗಳು ಸಿಗ್ತಾವೆ. ಈ ಸರ್ಕಾರಿ ಸೌಲಭ್ಯಗಳು ಯಾವೆಲ್ಲ ನಿಮಗೆ ಸಿಕ್ಕಿಲ್ಲ? ಇಲ್ಲಿವರೆಗೂ ಯಾವುದು ಸಿಕ್ಕಿಲ್ಲ. ಸೊ ಏನು ಸಜೆಸ್ಟ್ ಮಾಡ್ತಾರೆ ನೀವು ಗೌರ್ಮೆಂಟ್ಗೆ? ಯಾಕಂದರೆ ಹೀಗೆಲ್ಲ ಇದ್ದಾಗ ಸಪೋರ್ಟ್ ಮಾಡಬೇಕಾಗುತ್ತೆ. ಮೊದಲು ಆರ್ಥಿಕವಾಗಿ ನಾವು ಸದೃಢ ಆದಾಗ ಮುಂದೆ ಹೋಗಬೇಕಾಗುತ್ತೆ. ಸೊ ಇನ್ನುಳಿದ ನಿಮ್ಮ ಮುಂದೆ ಬರ್ತಕ್ಕಂಥ ವಿಕಲಚೇತನರು ಆಟ ಆಡಲಿಕ್ಕೆ ನಿಮ್ಮಿಂದ ಪ್ರೇರೇಪಣೆ, ನಿಮ್ಮಿಂದ ಒಂದು ಆತ್ಮವಿಶ್ವಾಸವನ್ನು ಬೆಳೆಸಲಿಕ್ಕೆ ನಿಮ್ಮಿಂದ ಒಂದು ಕಿವಿ ಮಾತು ಅವ್ರು ಹಿಂಗೆಲ್ಲ ಬರಬೇಕು. ನಾನು ಅಥ್ಲೆಟ್ಸಿಗೆ ಹೇಳೋದು ಒಂದೇ, ಅವ್ರಿಗೆ ಹೇಳೋದಕ್ಕಿಂತ ಅವ್ರ ಪೇರೆಂಟ್ಸಿಗೆ ಹೇಳೋದು ಒಂದೇ, ಮಕ್ಕಳ ಮೇಲೆ ನಂಬಿಕೆ ಇಡಿ. ಮಕ್ಕಳ ಮೇಲೆ ನಂಬಿಕೆ ಇಟ್ಟರೆ ಅವ್ರು ಏನು ಬೇಕಾದ್ ಮಾಡ್ತಾರೆ. ಅದಕ್ಕೆ ಸಾಕ್ಷಿನೇ ನಾನು. ಸೊ ಅಪ್ಪ ಅಮ್ಮ ಇಲ್ಲಿವರೆಗೂ ಅವ್ರು ಬ್ಯಾಂಕಲ್ಲಿ ಲೋನ್ ತೊಗೊಂಡೇ ಕಳಿಸ್ತಾ ಇದ್ದಾರೆ. ಆ್ಯಂಡ್ ಅಪ್ಪನ ಫ್ರೆಂಡ್ಸು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಫ್ಯಾಮಿಲಿ ಹೆಲ್ಪ್ ಮಾಡಿದ್ದಾರೆ. ಅಲ್ಲಿರೋ ಎಲ್ಲ ಕೋಆಪ್ರೇಟಿವ್ ಬ್ಯಾಂಕ್ಸ್ ಅವರು ಸಪೋರ್ಟಿಂಗ್ ನಿಂತರು. ಶಾಸಕರ ಕಡೆಯಿಂದನೂ ಈಗಾಗಲೇ ನೀವು ಕಂಚಿನ ಪದಕವನ್ನು ಭಾರತಕ್ಕೆ ನೀಡಿದರೆ ನೆಕ್ಸ್ಟ್ ಗುರಿ ಏನಿದೆ? ಇವಾಗ ನೆಕ್ಸ್ಟ್ ವರ್ಲ್ಡ್ ಚಾಂಪಿಯನ್ ಇದೆ, ಅದಾದಮೇಲೆ ಒಲಿಂಪಿಕ್ ಇದೆ. ಸೊ ಇದೆರಡರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಒಂದು ಗೋಲ್ಡ್ ಮೆಡಲ್ ಅಥವಾ ಗೋಲ್ಡೇ ಅಂತಲ್ಲ, ಯಾವುದೋ ಒಂದು ಮೆಡಲ್ ಮಾಡಿದ್ರು ಐ ಆಮ್ ಸ್ಯಾಟಿಸ್ಫೈಡ್. ನಂಗೆ ಸಪೋರ್ಟ್ ಮಾಡಿದ್ದು ಅಂತಂದರೆ ಆವಾಗಲಿಂದ ಹೇಳ್ತಾ ಇದ್ದೀನಿ, ಅಪ್ಪನ ಫ್ರೆಂಡ್ಸು, ಅವರು ಗೆಳೆಯರ ಬಳಗ. ಇಲ್ಲಿಂದೇ ನೋಡಿರ್ಬೋದು, ನಾನು ಮೆಡಲ್ ಮಾಡಿದ ತಕ್ಷಣ ಅವರು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು. ಆಮೇಲೆ ನಮ್ಮ ಚಿಕ್ಕಪ್ಪ ಸುಭಾಷ್ ಸುಳದ್ ಅಂತ, ಆಮೇಲೆ ನಮ್ಮ ದೊಡ್ಡಪ್ಪ ಗೋಲಪ್ಪ ದಾನ್ಶೆಟ್ಟಿ ಅಂತ, ಆಮೇಲೆ ನಮ್ಮ ಮಾವ ಬಸವರಾಜ್ ಕುಂದರ್ಗಿ ಅಂತ, ಆಮೇಲೆ ಅನಿಲ್ ಮುದೋಳ್, ಆಮೇಲೆ ಮತ್ತೆ ರವಿ ಬಾಗೋಜಿ ಅಂತ, ಸುಭಾಷ್ ಬಾಗೋಜಿ ಅವರು ಮಾಡಿದ್ರು. ಆಮೇಲೆ ಮೂಡಲ್ಗಿ ಎಲ್ಲ ಕೋಆಪ್ರೇಟಿವ್ ಬ್ಯಾಂಕ್ಸ್ ಅವರು ಮಾಡಿದ್ರು. ಆ್ಯಂಡ್ ಇವಾಗ ಸದ್ಯಕ್ಕೆ ನನಗೆ ಸಪೋರ್ಟಾಗಿ ನಿಂತಿರೋದು ಇಂಡಿಯನ್ ಆಯಿಲ್ ಅಂತ. ಸೊ ಇಯರ್ಲಿ ನನಗೆ 3,60,000 ಪೇ ಮಾಡ್ತಾಯಿದ್ದಾರೆ. ಸೊ ಅದನ್ನು ಡಿವೈಡ್ ಮಾಡಿ ಮಂತ್ಲಿ 20,000 ಪೇ ಮಾಡ್ತಾರೆ. ಆಮೇಲೆ ನನ್ನ ಟೂರ್ನಮೆಂಟ್ಸ್ಗೆ ಹೋಗೋ ಬರೋದಕ್ಕೂ ಖರ್ಚು ಅವರೇ ನೋಡ್ಕೊತಾರೆ. ಆಮೇಲೆ ನನ್ನ ಕಿಟ್ಗೂ ಎಲ್ಲ ಅವರೇ ಕೊಡ್ತಾರೆ. ಆಮೇಲೆ CBM ಕಂಪ್ನಿ, ಲಾಸ್ಟ್ ಇಯರ್ CBM ಕಂಪ್ನಿಯವರು ಸಪೋರ್ಟ್ ಮಾಡಿದರು. ಈ ವರ್ಷ ಇಂಡಿಯನ್ ಆಯಿಲ್ ಆಯಿತು ಅಂತ CBM ಕಂಪ್ನಿ ನನ್ನ ಕಡೆಯಿಂದ ಮತ್ತು ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಅದನ್ನು ಬಿಟ್ಕೊಟ್ಟೆ. ನಾವು ಮೊದಲು ಎಲ್ಲರಿಗೂ ನಮಸ್ಕಾರ. ಅಂತೂ ಭಾಳ ಇದಾಗಿತ್ತು ರೀ, ಹೆಂಗೆ ಆಡ್ತಾಳೋ ಏನೋ ಅನ್ನೋ ಒಟ್ಟು ಧೈರ್ಯ ಇಲ್ಲ ಆಡ. ಸೋಲಿ ಗೆಲ್ಲಿ ಚಲೋ ತಂಗ ಆಡ್ತಾವ್ರು ಅಪ್ಪಾರ ಬರೀ ಅದನ್ನೇ ಹೇಳ್ತೀರಿ. ಫೋನ್ ಹಚ್ಚಿದಾಗ ಒಮ್ಮೆ ಅದನ್ನ ರೀ ಒಳ್ಳೆ ಹೇಳ್ಬಿಡತ್ತೇಳಿ ನಾವು ಬೇಯ್ತಿದ್ದೀನಿ ರೀ. ಅವ್ರು ಫೋನ್ ಹಚ್ಚಿದಾಗ ಒಮ್ಮೆ ಅದನ್ನೇ ಹೇಳ್ತಿದ್ರಿ. ನಮ್ಮ ತಮ್ಮಾರ ಮನೆಗೆ ಹೋಗೋರಾಗ ಅಂದ್ರೆ ಹೇಳಿದ್ರಿ, ಇವ್ರು ಅಳಾಕತ್ತಿದ್ರಿ. ನಮ್ಮ ಯಜಮಾನ್ರ 2-3 ದಿವಸ ಅಳಾಕತ್ತಿದ್ರಿ ಫೋನ್ ಹಚ್ಚಿ, ಹಿಂಗೆ ಆತೈತಿ ಹೇಳಿ ಚಲೋ ಆತೈತಿ ಹೇಳಿ ಇದು ಮಾಡಿದ್ರಿ. ಖುಷಿ ಆಯ್ತು ರೀ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಮಗಳು ಕಂಚಿನ ಪದಕ ತೊಗೊಂಡ್ಬಂದಿದ್ದು ತುಂಬ ಖುಷಿ ಆಯ್ತು ರೀ. ನೀವೆಲ್ಲ ಏರ್ಪೋರ್ಟ್ನಾಗ ನನ್ನ ಕಡೆ ಸಂದರ್ಶನ ತೊಗೊಂಡ್ರೆ ಆ ಟೈಮ್ದಾಗ ನನಗೆ ಹೇಳೋಕೆ ಅಷ್ಟೊಂದು ಖುಷಿಯಾಗಿತ್ತು, ಹೇಳೋಕ್ಕಾಗಲಿಲ್ಲ. ಇವಾಗ ನಾನು ನನ್ನ ಮಗಳ ಬದಲು ಹೆಮ್ಮೆ ಪಡ್ತೀನಿ. ಮೊದಲನೇದಾಗಿ ನಮ್ಮ ಗೆಳೆಯರ ಬಳಗ 87ದಿಂದ 10th 3 ವರ್ಷದ ಅಂದ್ರೆ ಅವಾಗ ನಾವು 1ನೇ ಕ್ಲಾಸಿಂದ ಇದ್ದವರು ಅದೀವಿ ರೀ ಅದರಲ್ಲಿ. ಆದರೆ 8th 9th 10th ಅಂತ ಒಂದು ಗ್ರೂಪ್ ಇದೆ ನಮ್ಮದು ಗೆಳೆಯರ ಬಳಗ ಅಂತೇಳಿ. ಆ ಗೆಳೆಯರ ಬಳಗದವರು ಮೊದಲನೇದಾಗಿ ನಮಗೆ ಎಲ್ಲ ಬಂದು 25,000 ರೂಪಾಯಿ ಕೊಟ್ರಿ. ಎರಡನೇದಾಗಿ ನಮ್ಮ ಬಸವರಾಜ್ ಕುಂದ್ರಿ ಅಂತೇಳಿ ನಮ್ಮ ಮಾಮಾರಿ, ನಮ್ಮ ಬ್ರದರ್, ನಮ್ಮ ಕಾಕಾರ ಮಗಳನ್ನ ಕೊಟ್ಟದ ಅವ್ರು ಕೊಟ್ಟಿದ್ದಾರೆ. ಮೂರನೇದಾಗಿ ಸುಭಾಷ್ ಬಾಗೋಜಿ ಅವರು ನಮ್ಗೆ 50,000 ರೂಪಾಯಿ ಕೊಟ್ರಿ. ಫಸ್ಟ್ ವೇಟ್ ನಮ್ಗೆ ಹೋಗಿ ಬರೋವಾಗ. ಆಮೇಲೆ ಅನಿಲ್ ಮುದೋಳ್ ಅವ್ರು 5,000 ರೂಪಾಯಿ ಕೊಟ್ಟಿದ್ರಿ. ಶಿವರುದ್ರ ಮೆಲ್ಲನಟ್ಟಿ ಅವರು 2,000 ರೂಪಾಯಿ ಕೊಟ್ಟಿದ್ರಿ. ಇದೇ ಥರನಾಗಿ ಇನ್ನು ನಮ್ಮ ಅತ್ತೆಯರ ತಂಗಿಯಾರಂತ ಅವರು 40,000 ರೂಪಾಯಿ ಕೊಟ್ಟಿದ್ದಾರೆ. ಈ ಥರನಾಗಿ ನಮ್ಮ ರವಿ ಶಿವಸು ಬಾಗೋಜಿ ನಮ್ಮ ಬ್ರದರ್ನ ಮಗಾರ್ಯವ. ಆದರೂ ನಮ್ಮ ಬ್ರದರ್ ಇದ್ದಿದ್ರೆ ಎಲ್ಲ ಅವ್ರನ್ನ ನಮ್ಮನ್ನು ಚೆನ್ನಾಗಿ ನೋಡ್ಕೋತಿದ್ರು. ಅವರ ಅನಿವಾರ್ಯ ಕಾರಣದಿಂದ ಕೊರೋನಾದಾಗ ಆದಮೇಲೆ ಅವರ ಡೆತ್ ಆದ ನಂತರ ಈಗ ನಮ್ಮ ಸುಭಾಷ್ ಸುಳದವರು ಆಗಲಿ, ನಮ್ಮ ಬ್ರದರ್ ಗೋಲಪ್ಪ ದಾನ್ಶೆಟ್ಟಿ ಹುಲ್ಕುಂದವ್ರಿ. ಈಗ ಈ ಥರನಾಗಿ ನಮಗೆಲ್ಲರೂ ಬೆನ್ನೆಲುಬಾಗಿ ನಮಗೆ ನಿಂತಿದ್ದಾರೆ. ಆ ಒಂದು ಅವೆಲ್ಲ ಹಿಂದೆ ಇಂಥ ನನಗೆ ಬೆನ್ನೆಲುಬು ಅದ ಅಂಥೇಳಿ ನಾ ಈ ಒಂದು ಕ್ರೀಡೆಯಲ್ಲಿ ಮುಂದೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಶಾಸಕರ ಕಡೆಯಿಂದನೂ ನಮಗೆ ಫಂಡ್ ಬಂದಿದೆ.
ಮೂಡಲಿಗೆರು ಬಂದವರು 25,000 ರೂಪಾಯಿ ಕೊಟ್ಟಿದ್ದಾರೆ. ಶಿವಬೋಧರಂಗರು ಬಂದವರು 10,000 ರೂಪಾಯಿ ಕೊಟ್ಟಿದ್ದಾರೆ. ಬಸವೇಶ್ವರವ್ರು ಬಂದವರು 25,000 ಕೊಟ್ಟಿದ್ದಾರೆ. ಕುರುವಿನ ಶೆಟ್ಟಿಯರು ಬಂದವರು 5,000 ರೂಪಾಯಿ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿಯರು ಬಂದವರು 10,000 ರೂಪಾಯಿ ಕೊಟ್ಟಿದ್ದಾರೆ. ಈ ಥರನಾಗಿ ಎಲ್ಲರೂ ಕೊಟ್ಟಿದ್ದಾರೆ. ಮತ್ತು ಲಾಸ್ಟ್ ಇಯರ್ ನಮಗೆ CBM ಕಂಪ್ನಿಯವರು 1,50,000 ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಮಗಳಿಗೆ. ಈ ವರ್ಷ ಇಂಡಿಯನ್ ಆಯಿಲ್ದವರು 3,60,000 ರೂಪಾಯಿ ಪ್ರತಿ ಒಂದು ವರ್ಷಕ್ಕೆ ಕೊಡ್ತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಲೇಷ್ಯಾದಲ್ಲಿ ಇತ್ತೀಚೆಗೆ ಜರುಗಿದ ಏಷ್ಯನ್ ಪ್ಯಾರಾ ಟೊಕ್ಯಾಂಡೋ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆದ್ದ ಮೂಡಲಗಿಯ ಲಕ್ಷ್ಮೀ ರಡರಟ್ಟಿ ಅವರಿಗೆ ಬೆಳಗಾವಿ ಫೋಟೋ ನ್ಯೂಸ್ ವತಿಯಿಂದ ಶುಭಾಶಯಗಳು. ಅವರ ಮುಂದಿನ ಜೀವನ ಮತ್ತಷ್ಟು ಸಕ್ಸಸ್ಫುಲ್ ಆಗಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀವಿ. ನಮಸ್ಕಾರ.